ಹಲೋ ಎಲ್ಲರಿಗೂ, ನಮಗೊಂದು ಹೊಸ ಚಾಲೆಂಜ್ ಇದೆ. ಇಬ್ಬರು ಸ್ಪರ್ಧಿಗಳು ಕನ್ಸ್ಟ್ರಕ್ಷನ್ ಚಾಲೆಂಜ್ ನಲ್ಲಿ ಸ್ಪರ್ಧಿಸಲಿದ್ದಾರೆ. ಅವರು ತಮ್ಮ ಗೊಂಬೆಗಳಿಗಾಗಿ ಮನೆಗಳನ್ನು ಕಟ್ಟಬೇಕಾಗಿದೆ. ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ನೋಡೋಣ. ಓ, ನೀನು ತುಂಬಾ ಮುದ್ದಾಗಿದ್ದೀಯಾ. ಮತ್ತೆ ನಾನು ಇಲ್ಲಿ ಇದ್ದೇನೆ. ಓ, ನೀನು ನಾನು ಕೂಡ ನಿನ್ನನ್ನು ಪ್ರೀತಿಸುತ್ತೇನೆ. ಓ ಹೌದು, ಹುಡುಗಿಯರೇ, ನೀವು ಈ ಚಾಲೆಂಜ್ಗೆ ರೆಡಿಯಾಗಿದ್ದೀರಾ? ಅದನ್ನು ನೋಡಿ, ಇಲ್ಲಿದೆ ಮೇಲ್ಛಾವಣಿ. ಸರಿ, ಅದು ಪರವಾಗಿಲ್ಲ. ನಾನು ನ್ಯೂಸ್ ಪೇಪರ್ ಮೇಲ್ಛಾವಣಿಯನ್ನು ಹೊಂದುತ್ತೇನೆ. ಮುಂದೆ ಹೋಗೋಣ. ನಮ್ಮ ಹತ್ತಿರ ಇಲ್ಲಿ ಏನಿದೆ? ಕೆಲಸ ಮಾಡಲ್ಲ. ಇಲ್ಲ. ಹೇ, ಏನು ಮಾಡ್ತಾ ಇದ್ದೀಯಾ? ಹೇ, ಏನು ಮಾಡ್ತಾ ಇದ್ದೀಯಾ? ಸರಿ ಸರಿ ಸರಿ. ಓ, ಹೂವುಗಳು. ಕಾಯಿರಿ, ನಾನು ಪ್ಯಾಕೇಜಿಂಗ್ ಅನ್ನು ಬಳಸಬಹುದು. ಎಲ್ಲವೂ ತುಂಬಾ ಸುಂದರವಾಗಿರಲಿದೆ. ನಾನು ನೆಲ ಮತ್ತು ಗೋಡೆಗಳನ್ನು ಮಾಡುತ್ತಿದ್ದೇನೆ. ಅಷ್ಟೇ, ಮುಗಿಯಿತು. ಮುಂದೆ ಹೋಗೋಣ. ಓ, ಇದು ಪರ್ಫೆಕ್ಟ್ ಆಗಿದೆ. ನಾನು ಇಂಟೀರಿಯರ್ ಡಿಸೈನ್ ಕೆಲಸ ಮಾಡಲಿದ್ದೇನೆ. ಮುಗಿಯಿತು. ಆದರೆ ಏನೋ ಮಿಸ್ ಆಗ್ತಿದೆ. ಬಿಂಗೋ! ಏನನ್ನಾದರೂ ಬಿಡಿಸೋಣ. ಹೀಗೆಯೇ. ಈಗ ಈ ಕಡೆ. ಹೌದು, ನಮಗೆ ಕೆಲವು ಟೈಲ್ಸ್ ಸಿಕ್ಕಿದೆ. ಈಗ ಒಂದು ಸೋಫಾ ಮಾಡೋಣ. ನಾನು ಅದಕ್ಕಾಗಿ ಸ್ಪಂಜುಗಳನ್ನ ಬಳಸುತ್ತಿದ್ದೇನೆ. ಸರಿ, ನಿನಗೇನನಿಸ್ತೆ ಬ್ರಿಟ್ನಿ? ಇದು ಭಯಾನಕವಾಗಿದೆ. ಏನಾದ್ರೂ ಆಗಲಿ. ಈಗ ನಾನು ಒಂದು ಕ್ಲೋಸೆಟ್ ಹೊಂದಲಿದ್ದೇನೆ, ಅಥವಾ ಡ್ರಾಯರ್. ನೋಡೋಣ. ಕಾಯಿರಿ, ನಾನು ಅದರ ಮೇಲೆ ಚಿತ್ರ ಕೂಡ ಬಿಡಿಸಬಹುದು. ಇಲ್ಲಿ ಕೆಲವು ವಿವರಗಳಿವೆ. ಹೌದು, ಪರ್ಫೆಕ್ಟ್. ಬೇರೆ ಏನಾದರೂ ಮಾಡೋಣ. ಒಂದು ರಗ್. ನಾನು ಮುಂದುವರಿಯಲಿದ್ದೇನೆ. ನಾನು ಏನು ಮಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾ? ಹೌದು, ಇದು ಒಂದು ಟೇಬಲ್ ಆಗಲಿದೆ. ಇದು ಪರ್ಫೆಕ್ಟ್ ಅಲ್ವಾ? ಮತ್ತು ನಾನು ನಿನ್ನದೊಂದು ಪೋರ್ಟ್ರೇಟ್ ಬಿಡಿಸುತ್ತೇನೆ. ಹೌದು, ನೀನು ತುಂಬಾ ಸುಂದರವಾಗಿದ್ದೀಯಾ. ಮುಗಿಯಿತು. ಇದು ತುಂಬಾ ಮಜಾ ಕೊಡುತ್ತೆ. ಇದನ್ನು ಫ್ರೇಮ್ ನಲ್ಲಿ ಹಾಕಿ ಗೋಡೆಗೆ ಸಿಕ್ಕಿಸೋಣ. ಇಲ್ಲಿದೆ ಇನ್ನು ಕೆಲವು ಡೆಕೋರ್. ಓ, ಇಲ್ಲಿ ಹಿತಕರವಾಗಿದೆ. ಎಂತಹ ಸುಂದರವಾದ ಮನೆ. ನಿಜವಾಗಿಯೂ ಇದು ಭಯಾನಕವಾಗಿದೆ. ಸರಿ, ಅಸಿಸ್ಟೆಂಟ್, ನಾನು ಒಂದು ರೂಮ್ ಮಾಡಬೇಕಾಗಿದೆ. ಬೇಗ ಬಾ. ಓ, ನೀನು ಫ್ರೀ ಇದ್ದೀಯಾ? ಸರಿ ಸರಿ ಸರಿ. ನಮ್ಮ ಹತ್ತಿರ ಇಲ್ಲಿ ಏನಿದೆ? ನಾನು ಇದರಿಂದಲೇ ಶುರು ಮಾಡ್ತೀನಿ. ಓಹ್, ಗೋಲ್ಡ್, ನನ್ನ ಫೇವ್ರೆಟ್. ಒಂದು ಹಾರ್ಟ್ ಬಿಡಿಸೋಣ. ರೆಡಿ. ಓಹ್, ಇದು ತುಂಬಾ ಸುಂದರವಾಗಿದೆ. ಅಲ್ಲಿ ಬೇರೆ ಏನೇನಿದೆ? ಅಸಿಸ್ಟೆಂಟ್, ಇನ್ನೊಂದು ಐಡಿಯಾ. ಹೇ, ಅದನ್ನು ತಗೋ. ನಮಗೆ ಬೇರೆ ಏನಾದರೂ ಬೇಕು. ಓಹ್, ಮಿಸ್ ಬ್ರಿಟ್ನಿ, ಇದು ಕೆಲಸ ಮಾಡುತ್ತಾ? ದೂರ ಹೋಗು. ನಾನು ಯೋಚಿಸ್ಬೇಕು. ನನಗೆ ಗೊತ್ತು. ಒಂದು ಪಿಕ್ಚರ್ ತಗೊಳ್ಳೋಣ ಮತ್ತು ಅದನ್ನು ಚಿಕ್ಕದಾಗಿಸೋಣ. ಹೌದು, ನನಗೆ ಬೇಕಾಗಿರೋದು ಇದನ್ನೇ. ಒಂದು ಫೈರ್ ಪ್ಲೇಸ್. ಅದ್ಭುತ. ಮುಂದುವರಿಸೋಣ. ಇನ್ನು ಕೆಲವು ಡೆಕೋರ್, ಒಂದು ರಗ್. ಅಬ್ಬಾ,
ಒಂದು ಬೆಲ್ ಖಂಡಿತವಾಗಿಯೂ ಮತ್ತು ಕೆಲವು ಫೋಟೋಗಳು. ಕೂಲ್. ಓ, ಆ ಪಿಕ್ಚರ್ಸ್ ತುಂಬಾ ಚೆನ್ನಾಗಿವೆ. ವಾ, ಇದು ರೆಡಿ ಆಗಿದೆ. ನಿಜ ಹೇಳ್ಬೇಕೆಂದ್ರೆ ನಾವು ಇದನ್ನು ಗೋಡೆಗೆ ಹಾಕಬಹುದು ಅನ್ಸುತ್ತೆ. ಇದು ಅದ್ಭುತವಾಗಿ ಕಾಣಿಸಲಿದೆ. ವಾವ್, ಈಗ ನೀನು ಕಂಫರ್ಟಬಲ್ ಆಗಿ ಇರಬಹುದು. ನಿನಗೆ ಇದು ಹೇಗೆ ಅನಿಸಿತು? ಪ್ರಾಮಾಣಿಕವಾಗಿ ಹೇಳು. ಸರಿ ಸರಿ ಸರಿ, ನನಗೆ ತಿನ್ನಬೇಕು ಅನಿಸುತ್ತಿದೆ. ನಿನ್ನ ಹತ್ತಿರ ಅಲ್ಲಿ ಏನಿದೆ? ನಿನಗೆ ಇದು ಇಷ್ಟನಾ? ನಾವು ಇಲ್ಲಿ ಏನು ಮಾಡಬಹುದು? ಓ, ನನಗೆ ಅರ್ಥವಾಯಿತು. ಹಲೋ, ನನಗೆ ಸಹಾಯ ಬೇಕು. ನನಗೆ ಒಂದು ಹಿತಕರವಾದ ಮತ್ತು ಸುಂದರವಾದ ರೂಮ್ ಬೇಕು. ಅರ್ಥವಾಯ್ತು, ನಾನು ಈಗಲೇ ಮಾಡ್ತೀನಿ. ಇದು ಪರ್ಫೆಕ್ಟ್ ಆಗಿರಲಿದೆ. ನನಗೆ ಬಿಟ್ಟು ಬಿಡಿ, ನಾನು ನಿಜವಾದ ಪ್ರೊಫೆಷನಲ್. ಸ್ವಲ್ಪ ವಾಲ್ಪೇಪರ್, ಸ್ವಲ್ಪ ಗೋಲ್ಡ್. ಖಂಡಿತವಾಗಿಯೂ ಬಾರ್ಬಿಗೆ ಇದು ತುಂಬಾ ಇಷ್ಟ. ಅಬ್ಬಾ, ಕೆಲವು ಶೆಲ್ಫ್ಗಳನ್ನ ಆಡ್ ಮಾಡೋಣ. ಒಂದು ಲೂಫಾ ಮತ್ತು ಖಂಡಿತವಾಗಿಯೂ ನಮಗೊಂದು ಗೋಲ್ಡನ್ ಟಾಯ್ಲೆಟ್ ಬೇಕು. ಅಬ್ಬಾ, ನನಗೆ ಅನ್ಸುತ್ತೆ ಬಾರ್ಬಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಬಾಯ್ ಬಾಯ್. ಓಹ್, ಸ್ವಲ್ಪ ಕಾಯಿರಿ. ಇಲ್ಲಿದೆ ಸ್ವಲ್ಪ ದುಡ್ಡು. ನೀನು ಅದ್ಭುತವಾಗಿ ಮಾಡಿದ್ದೀಯಾ. ನಿಜ ಹೇಳಬೇಕೆಂದ್ರೆ ಇಲ್ಲ, ನಾನು ಈ ದುಡ್ಡನ್ನ ಬಾಟಪ್ ತುಂಬಿಸಲು ಬಳಸಲಿದ್ದೇನೆ. ಓ ಹೌದು ಹೌದು ಬ್ರಿಟ್ನಿ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಮತ್ತು ಧನ್ಯವಾದಗಳು. ಬಾಯ್ ಬಾಯ್. ಸರಿ, ಇದು ಈಗ ನಿನ್ನ ಬಾತ್ ಆಗಲಿದೆ. ನಿನ್ನ ಅಭಿಪ್ರಾಯವೇನು? ಮತ್ತು ಮಾಸ್ಕ್ ಬಗ್ಗೆ ಮರೆಯಬೇಡ. ಸರಿ, ನಿನಗೆ ಗೊತ್ತಾ, ನಾನು ಕೂಡ ಒಂದು ಮಾಸ್ಕ್ ಹಾಕ್ತೀನಿ. ಸರಿ, ನನಗೊಂದು ಐಡಿಯಾ ಬಂದಿದೆ ಅನ್ಸುತ್ತೆ. 1 2 3, ಇದು ಪರ್ಪಲ್. ಈಗ ಗ್ಲೂ. ಇದನ್ನು ಪೇಪರ್ ಮೇಲೆ ಹಾಕಿ ಗೋಡೆಗಳಿಗೆ ಅಂಟಿಸೋಣ. ವಾವ್! ಈಗ ಗೋಡೆಗಳನ್ನು ಡೆಕೋರೇಟ್ ಮಾಡೋಣ. ಕಾಯಿರಿ, ಇದು ಅದ್ಭುತವಾಗಿದೆ. ನನಗೆ ಇದು ತುಂಬಾ ಇಷ್ಟವಾಯ್ತು. ಈಗ ನಮ್ಮ ಹತ್ತಿರ ಸ್ವಲ್ಪ ಹತ್ತಿ ಇದೆ. ಇದನ್ನು ಸುರಿಯೋಣ. ಓಹ್, ಇದು ತುಂಬಾ ಸಾಫ್ಟ್ ಆಗಿದೆ. ಒಂದು ಪರ್ಫೆಕ್ಟ್ ಕಾರ್ಪೆಟ್. ಮುಂದುವರಿಸೋಣ. ನಾನು ಒಂದು ಟಾಯ್ಲೆಟ್ ಮತ್ತು ಬಾತ್ ಮಾಡಲಿದ್ದೇನೆ. ಇನ್ನೇನು ಮುಗಿಯಿತು. ಪರ್ಫೆಕ್ಟ್. ಹಾಗೆಯೇ ನಮಗೊಂದು ಕನ್ನಡಿ ಬೇಕು. ಅದ್ಭುತ. ಆದರೆ ನನಗೆ ಹಸಿವಾಗುತ್ತಿದೆ. ಕಾಯಿರಿ, ನನಗೆ ಗೊತ್ತು. ನಾವು ಇನ್ನೊಂದು ಇಂಟೀರಿಯರ್ ಡಿಸೈನ್ ಪೀಸ್ ಮಾಡಲಿದ್ದೇವೆ. ನಿನಗೆ ಈಗ ಗೊತ್ತಾಗಲಿದೆ. ಓ ವಾ, ಇದು ಶವರ್ ರೂಮ್. ನನಗೆ ಗೊತ್ತು. ನೀನು ಎಲ್ಲವನ್ನು ನೋಡುವವರೆಗೂ ಕಾಯಿ. ನಾನು ಇವತ್ತು ಜೀನಿಯಸ್. ಓ ವಾ, ಅದು ತುಂಬಾ ಸುಂದರವಾಗಿದೆ. ನನ್ನ ಗೊಂಬೆ ಶವರ್ ತಗೋಬಹುದು. ವಾವ್! ಮುಂದೆ ಹೋಗೋಣ. ಓ, ಈ ಕಲರ್ ತುಂಬಾ ಸುಂದರವಾಗಿದೆ. ನಾನು ಇದರಿಂದ ಶವರ್ ಕರ್ಟನ್ ಮಾಡಲಿದ್ದೇನೆ.
ಇದನ್ನು ಸರಿಯಾಗಿ ಅಲ್ಲಿ ಹಾಕೋಣ. Cool. ಸರಿ, ನನ್ನ ಹತ್ತಿರ ಬಾಟಬ್ ಇರಲ್ಲ, ಆದರೆ ನನ್ನ ಹತ್ತಿರ ಶವರ್ ಮತ್ತು ಕೆಲವು ಬಾತುಕೋಳಿಗಳಿವೆ. ಹಲೋ ನನ್ನ ಸುಂದರಿ, ನಾವು ನಿನಗಾಗಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಮಾಡಲಿದ್ದೇವೆ, ಒಂದು ಸ್ವಿಮ್ ಸೂಟ್. ಸರಿ, ಇನ್ನೇನು ಮುಗಿಯಿತು ಅನ್ಸುತ್ತೆ. ಹೂ, ಇದು ರೆಡಿಯಾಗಿದೆ ಅನ್ಸುತ್ತೆ. ವಾ, ನೀನು ಎಷ್ಟು ಸುಂದರವಾಗಿದ್ದೀಯಾ. ನೀನು ಶವರ್ ತಗೊಳ್ಳುವ ಸಮಯ ಬಂದಿದೆ. ಇದನ್ನ ಆನ್ ಮಾಡ್ತಿದ್ದೀನಿ. ಹೌದು, ಕೂಲ್. ಇದು ನಂಬಲ ಸಾಧ್ಯವಾಗಿದೆ. ನನಗೊಂದು ಐಡಿಯಾ ಬಂದಿದೆ ಅನ್ಸುತ್ತೆ. ಅಲ್ಲಿ ಏನಿದೆ? ಗೋಲ್ಡ್, ಖಂಡಿತವಾಗಿಯೂ. ಇದು ಕಣ್ಣು ಕೋರೈಸುವಂತಿದೆ. ಇದು ತುಂಬಾ ಸುಂದರವಾಗಿದೆ. ವಾ, ಆ ಕರ್ಟನ್ ನೋಡಿ, ಇದು ಅದ್ಭುತವಾಗಿಲ್ಲವೇ? ನೀನು ಕನಸು ಕಾಣುವ ಎಲ್ಲವೂ ಇಲ್ಲಿದೆ. ಏನು ಮಾಡಬೇಕು ಅಂತ ನನಗೆ ಗೊತ್ತು. ಗೋಲ್ಡನ್ ಫ್ಲೋರ್. ಅಲ್ಲಿಗೆ ಮುಗಿಯಿತು. ನಾನು ಒಂದು ಫೋನ್ ಕಾಲ್ ಮಾಡಬೇಕಾಗಿದೆ. ಸರಿ, ನೀನು ಇಲ್ಲಿದ್ದೀಯಾ? ಹಲೋ, ಧನ್ಯವಾದಗಳು. ನನಗೇನೋ ಬೇಕು. ಓ ಹೌದು, ಅದು ನನಗಾಗಿ. ಈ ಬೆಡ್ ನೋಡಿ. ಅಬ್ಬಾ, ಮತ್ತು ಈ ವ್ಯಾನಿಟಿ ಎಲ್ಲವೂ ಆಗಿದೆ. ಗೈಸ್, ಈ ರೂಮ್ ಅದ್ಭುತವಾಗಿ ಮತ್ತು ತುಂಬಾ ದುಬಾರಿಯಾಗಿ ಕಾಣಿಸುತ್ತಿದೆ. ಹಲೋ, ಹೇ, ಇಲ್ಲ, ನೀನು ಅಲ್ಲಿ ಕೆಲಸ ಮಾಡಬೇಕು. ಇಲ್ಲ, ಅದು ಇದಲ್ಲ. ಈ ಡಿಸೈನ್ ಸೂಕ್ತವಾಗಿದೆಯೇ? ಪರವಾಗಿಲ್ಲ. ಇದರ ಬಗ್ಗೆ ಏನು? ಗ್ರೇಟ್, ನಾನು ಇದನ್ನ ತಗೋತೀನಿ. ಸರಿ, ಇಲ್ಲಿದೆ ನೋಡು. ಓಕೆ, ಧನ್ಯವಾದಗಳು. ಸರಿ, ಬಾಯ್. ಬಾರ್ಬಿ, ನಿನಗೆ ಈಗ ಒಂದು ಕಿರೀಟ ಬೇಕು. ನೀನು ಅದ್ಭುತವಾಗಿ ಕಾಣಿಸುತ್ತಿದ್ದೀಯಾ, ಮತ್ತು ಒಂದು ರೆಡ್ ಕಾರ್ಪೆಟ್. ಖಂಡಿತವಾಗಿಯೂ ನೀನು ಒಬ್ಬ ಸೂಪರ್ ಸ್ಟಾರ್. ಸರಿ, ಏನಾದರೂ ಆಗ್ಲಿ, ನಾನು ಕೂಡ ತುಂಬಾ ಸುಂದರವಾದದ್ದನ್ನ ಮಾಡಬಲ್ಲೆ. ನಾನು ಸುಮ್ಮನೆ ಆರ್ಟ್ ಸ್ಕೂಲ್ನಲ್ಲಿ ಓದಿಲ್ಲ. ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ನೋಡೋಣ. ಅದ್ಭುತ, ಗೋಡೆಗಳು ರೆಡಿ ಆಗಿವೆ. ಈಗ ನಾವು ಇದನ್ನ ಡೆಕೋರೇಟ್ ಮಾಡಬೇಕು. ಇದು ಏನು? ಇದು ನಿಜವಾಗಿಯೂ ಡೆಕೋರೇಷನ್ಗೆ ಪರ್ಫೆಕ್ಟ್ ಆಗಿದೆ. ತುಂಬಾ ಬ್ರೈಟ್ ಮತ್ತು ಸುಂದರವಾದ ವಸ್ತುಗಳಿವೆ. ಓ, ಈ ಪಾಮ್ ಮರಗಳು, ಅದನ್ನ ನೋಡಿ. ಪರ್ಫೆಕ್ಟ್, ನನಗೆ ಇದು ಇಷ್ಟವಾಯಿತು. ಆದರೆ ನಮಗೆ ಬೇರೆ ಏನಾದರೂ ಬೇಕು. ನಾನು ಸ್ವಲ್ಪ ನಡ್ಕೊಂಡು ಬರ್ತೀನಿ. ಇಲ್ಲಿದೆ ನಮ್ಮ ಮುಂದಿನ ಬೀಚ್. ನನಗೆ ಸ್ವಲ್ಪ ಮರಳು ಬೇಕು. ಇಷ್ಟು ಸಾಕಾಗಬಹುದು. ಓ, ನಾನು ವಾಪಸ್ ಬಂದೆ. ಈಗ ಜಾಗರೂಕತೆಯಿಂದ ಮರಳನ್ನು ಸುರಿಯೋಣ ಮತ್ತು ಇದನ್ನು ಚೆಕ್ ಮಾಡಿ. ಮುಂದೆ ನಾನು ಈ ಸ್ಟಿಕ್ಸ್ ಗಳನ್ನು ಬಳಸಲಿದ್ದೇನೆ. ನಾನು ಒಂದು ಸಣ್ಣ ಉಯ್ಯಾಲೆ ಮಾಡಲಿದ್ದೇನೆ. ಇದನ್ನು ಒಟ್ಟಿಗೆ ಅಂಟಿಸೋಣ. ಇನ್ನೊಂದು ಸ್ವಲ್ಪ. ಓ, ನನಗೆ ನೆಗಡಿಯಾಗಿದೆ. ಕಾಯಿರಿ. ಇದರಿಂದ ಒಂದು ಅದ್ಭುತವಾದ ಹ್ಯಾಮೆಕ್ ಮಾಡಬಹುದು. ಇನ್ನು ಮಾಡಬೇಕಾಗಿರೋದು ಇದನ್ನ ನೇತು ಹಾಕುವುದು ಮಾತ್ರ.
ಅದ್ಭುತ. ನಿನಗೆ ಇದು ಇಷ್ಟನಾ? ಓ, ನಾನು ಈಗ ಎಲ್ಲವನ್ನೂ ಸರಿಪಡಿಸುತ್ತೇನೆ. ನನಗೊಂದು ಐಡಿಯಾ ಇದೆ, ಆದರೆ ಇದಕ್ಕಾಗಿ ನನಗೆ ನನ್ನ ಸ್ಯಾಕ್ಸ್ ಬೇಕು. ಇದನ್ನು ಕಲರ್ಫುಲ್ ಪೀಸ್ಗಳಾಗಿ ಕತ್ತರಿಸೋಣ. ಮುಗಿಯಿತು. ಈಗ ನಾನು ಸ್ವಲ್ಪ ಕ್ರಿಯೇಟಿವ್ ಆಗಿರಬೇಕು. ಎಲ್ಲವನ್ನು ಒಟ್ಟಿಗೆ ಕಟ್ಟೋಣ. ಸರಿಯಾಗಿ ಹೀಗೆಯೇ. ವಾ, ಇದು ಗಾರ್ಜಿಯಸ್ ಆಗಿದೆ. ಮತ್ತು ಈ ಅದ್ಭುತವಾದ ಬೀಚ್ ಸ್ಕರ್ಟ್ ನಿನಗಾಗಿ. ನಿನ್ ಹೊಸ ಔಟ್ಫಿಟ್ ನಿನಗೆ ಹೇಗೆ ಅನಿಸಿತು? ನೀನು ಬೀಚ್ ನಲ್ಲಿ ಅತ್ಯುತ್ತಮವಾಗಿ ಕಾಣಿಸುತ್ತೀಯಾ? ಮತ್ತು ಇದು ನಿನಗೆ ಬೋರ್ ಆಗದಂತೆ ಸಹಾಯ ಮಾಡುತ್ತದೆ. ಓಹ್, ಇನ್ನೊಂದು ವಿಷಯ ನೋಡು, ನಾನು ನಿನಗಾಗಿ 4 ಕಾಲಿನ ಗೆಳೆಯನನ್ನು ಮಾಡಿದ್ದೇನೆ. ನೋಡು, ಇದು ಎಷ್ಟು ಕ್ಯೂಟ್ ಆಗಿದೆ. ಓ, ನಾನು ಮರೆತೇ ಬಿಟ್ಟಿದ್ದೆ. ನಮಗೊಂದು ಹಾರ್ಟ್ ಬೇಕು. ಹೀಗಿದ್ದರೆ ಇದು ಇನ್ನೂ ಸುಂದರವಾಗಿರುತ್ತದೆ. ನಂಬಲ ಸಾಧ್ಯ. ಎಂತಹ ಗಾರ್ಜಿಯಸ್ ಮನೆ. ನಾವು ಚೆನ್ನಾಗಿ ಮಾಡಿದೆವು. ಹೈ ಫೈವ್. ಓಕೆ, ಬೇಗ ಬಾ.